ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ. ಸೊ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತಾ 2026 ಇದು ಆಗಸ್ಟ್ 15 ಇವತ್ತು ಅಲ್ವಾ. ಸೊ ಹಾಗಾಗಿ ಹಬ್ಬನೂ ಸಹ ಇವತ್ತು ನಾಗರ ಪಂಚಮಿ ಸ್ಟಾರ್ಟ್ ಆಗಿದೆ. ಇವತ್ತು ನಮ್ಮ ಊರ ಕಡೆ ಏನು ಮಾಡ್ತಾರೆ, ರೊಟ್ಟಿ ಪಂಚಮಿ ಅಂತ ಮಾಡ್ತಾರೆ. ಸೊ ಹಾಗಾಗಿ ಇವತ್ತಿನ ರೊಟ್ಟಿ ಪಂಚಮಿ ಹಬ್ಬದ ರೆಸಿಪಿ ಮತ್ತು ಅದನ್ನು ಆಚರಣೆ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಮೂಲಕ ತೋರಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಯಾರೆಲ್ಲ ಮೊದಲಿಗೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬು, ಕಮೆಂಟು, ಲೈಕು ನನಗೆ ಒಂದು ಬಿಗ್ ಮೋಟಿವೇಶನ್ ಅಂತಲೇ ಹೇಳ್ಬೋದು. ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಅದನ್ನು ನಾವು ರೈಟಾಗಿ ತೊಗೊಂಡು ನಮ್ಮ ಒಂದು ಏನಿದೆ ತಪ್ಪು ಸರಿಗಳನ್ನು ನಿಮ್ಮ ಮೂಲಕ ತಿದ್ಕೊಳ್ಳೋಕ್ಕೆ ಒಂದು ಮೋಟಿವೇಶನ್ ಅಂತಲೇ ಹೇಳ್ತೀನಿ. ಸೊ ಹಾಗೆ ಪೂಜೆ ಆಯಿತು, ಜಳಕ ಆಯಿತು, ಎಲ್ಲ ಆಯಿತು, ಕೆಲಸನೂ ಆಯಿತು, ಅಡುಗೆ ಸ್ಟಾರ್ಟ್ ಮಾಡಬೇಕು. ಸೊ ನಮ್ಮ ಕಡೆ ಗೋಧಿ ರೊಟ್ಟಿ ಅಂತ ಹೇಳ್ತಾರೆ, ಗೋಧಿ ರೊಟ್ಟಿ ಅಥವಾ ಚಪಾತಿ, ಈ ಥರ ಜೋಳದ ರೊಟ್ಟಿ ಎಲ್ಲ ಮಾಡೋದಿಲ್ಲ. ಇವತ್ತಿನ ದಿವಸ ಒಂದು ಸ್ವಲ್ಪ ಪಾಯಸ ಮಾಡಿಬಿಟ್ಟು ಪಲ್ಯ ಮತ್ತು ಕೋಸಂಬರಿ ಅದೆಲ್ಲ ಮಾಡೋರು. ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಮೆಣಸಿನ್ಕಾಯಿ ಪಲ್ಯ ಮತ್ತು ಹೆಸರುಬೇಳೆ ಪಾಯಸಕ್ಕೆ ರೆಡಿ ಆಗಿದೆ ಅಲ್ಲ, ಹಿಟ್ಟು ನಾದಿಟ್ಟಿದ್ದೀನಿ. ಹೆಸರುಬೇಳೆ ಪಾಯಸಕ್ಕೆ ಬೇಳೆ ಬೆಂದಿದೆ ಆಲ್ರೆಡಿ. ಇವಾಗ ಹಿಟ್ಟು ನಾದಿಟ್ಟಿದ್ದೀನಿ ರೊಟ್ಟಿ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ಹಿಟ್ಟು ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಇದು ರೊಟ್ಟಿ ಬರುತ್ತೆ. ಈ ಹಿಟ್ಟಲ್ಲಿ ಅದು ಅಕ್ಕಿ ಹಿಟ್ಟನ್ನು ತುಂಬಿಬಿಟ್ಟು ಮಾಡ್ತಕ್ಕಂಥದ್ದು. ನಮ್ಮ ಕಡೆ ಎಲ್ಲ ಬಿಳಿ ಹೋಳಿಗೆ ಅಂತೀವಿ, ಈ ಕಡೆಗೆಲ್ಲ ನಮ್ಮ ತವ್ರ ಮನೆ ಬಂದುಬಿಟ್ಟು ವಿಜಯನಗರ ಡಿಸ್ಟಿಕ್ಕು. ನಾನು ಬಂದಿರೋದು ಗಂಡನ ಮನೆ ಇರೋದು ಹಾವೇರಿ ಡಿಸ್ಟಿಕ್ಕು. ಸೊ ಅಲ್ಲಿಗೂ ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆ. ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅಪ್ಪ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಒಂದೊಂದು ಕಡೆ ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಗೋಧಿ ರೊಟ್ಟಿ ಅಂತ ಹೇಳ್ತಾರೆ. ನಮ್ಮ ಕಡೆ ಏನು ಮಾಡ್ತಾರೆ, ನನ್ನ ಒಂದು ತವ್ರ ಮನೆ ಕಡೆಗೆ ಜೋಳದ ರೊಟ್ಟಿ ಮಾಡ್ತಾರೆ, ಬುತ್ತಿ ಮಾಡ್ತಾರೆ, ಆಮೇಲೆ ಚಟ್ನಿ ಪುಡಿ, 2 ಥರದ ಪಲ್ಯ, ಮೂಲಂಗಿ ಸೊಪ್ಪು, ಮೆಂತ್ಯ ಸೊಪ್ಪು, ಸೌತೆಕಾಯಿ, ಕ್ಯಾರೆಟ್ ಈ ಥರ ಎಲ್ಲ ಇಟ್ಬಿಟ್ಟು ಬೇಕಾದ್ರೆ ಮನೆಗೆ ಒಂದು 4 ಮನೆ 5 ಮನೆ ಕೊಟ್ಬಿಟ್ಟು ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ರೊಟ್ಟಿ ಅದನ್ನೆಲ್ಲ ಇವತ್ತೇ ಉಂಡೆ ಕಟ್ತಾರೆ ಅವರು. ಇಲ್ಲಿ ಏನು ಮಾಡ್ತಾರೆ ನಮ್ಮ ಗಂಡನ ಮನೆ ಕಡೆಗೆ ಅಂದರೆ ವ್ಯತ್ಯಾಸ, ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡಿ. ನಮ್ಮ ಕಡೆ ಇದೇನೋ ಕಾಳೆಲ್ಲ ಹುರಿತಾರಲ್ವ, ಅದನ್ನು ಇವತ್ತಿನ ದಿವಸ ಹುರಿದ್ಬಿಟ್ಟು ಉಂಡೆ ಕಟ್ಟೋದು ನಮ್ಮ ಕಡೆ ತವ್ರ ಮನೆ ಕಡೆಗೆ. ಇಲ್ಲೇನು ಮಾಡ್ತಾರೆ, ಪಂಚಮಿಗಿನ ಇದು ಅಮಾವಾಸ್ಯೆ ಬರುತ್ತಲ್ವ, ನಾಗರ ಅಮಾವಾಸ್ಯೆ, ಆ ಅಮಾವಾಸ್ಯೆಗಿನ ಮುಂಚೆನೇ ಇದನ್ನು ಕಾಳು ಕಡೆ ಎಲ್ಲ ಹುರಿದಿಟ್ಕೊಂಡ್ಬಿಡೋದು ಈ ಕಡೆ. ಸೊ ನೋಡಿ ಎಷ್ಟು ಅಜಗಜಾಂತರ ಇದೆ ಅಲ್ವಾ, ವ್ಯತ್ಯಾಸ ತುಂಬ ಆಗುತ್ತೆ ಅಲ್ಲಿಗೂ ಇಲ್ಲಿಗೂ. ಸೊ ಎಲ್ಲ ಕಲ್ತು ಬಂದಿದ್ದೀನಿ. ಈಗ ಹೋಗ್ತಾ ಹೋಗ್ತಾ ಮದುವೆ ಆದಾಗಿಂದ ಇಲ್ಲಿವರೆಗೂ 13 ವರ್ಷ ಆಯಿತು. ಆಲ್ಮೋಸ್ಟ್ ಎಲ್ಲ ಹಬ್ಬಗಳನ್ನು ಸ್ವಂತಕ್ಕೆ ನಾನು ಮಾಡ್ಕೊಂಡು ಹೋಗ್ತೀನಿ, ಎಷ್ಟಾಗುತ್ತೋ ಅಷ್ಟು. ಸೊ ಇವತ್ತು ಗೋಧಿ ರೊಟ್ಟಿ, ಮೆಣಸಿನ್ಕಾಯಿ ಪಲ್ಯ ಮತ್ತು ಹೆಸರುಬೇಳೆ ಪಾಯಸ ಅದನ್ನೆಲ್ಲ ಮಾಡಿ ಹಬ್ಬ ಸೆಲೆಬ್ರೇಟ್ ಮಾಡ್ಬೇಕಂತ ಮಾಡಿದ್ದೀವಿ ಸ್ನೇಹಿತರೆ. ಬೆಳಗ್ಗೆ ಉಪ್ಪಿಟ್ಟು, ಇವತ್ತು ಸ್ವತಂತ್ರ ದಿನಾಚರಣೆ ಅಲ್ವಾ. ನಮ್ಮ ಮನೆಯಲ್ಲಿ ಮಹದೇವ ಬಜ್ಜ ಅಂತ ಅದರೆಲ್ಲ ಸ್ವತಂತ್ರ ಹೋರಾಟಗಾರರು, ಫ್ರೀಡಮ್ ಫೈಟರ್, ಅವ್ರದ್ದು ಒಂದು ಫ್ಲಾಗ್ ಅಷ್ಟೇ ಮಾಡ್ತಾರೆ ಹಾವೇರಿ ಒಳಗೆ. ಸೊ ಅದಕ್ಕಾಗಿ ಉಪ್ಪಿಟ್ಟು ಮಾಡಿಸಿದ್ರು. ವರ್ಷ ಮಾಡಿಸ್ತಾರೆ ಪ್ರತಿಯೊಂದು ಆಗಸ್ಟ್ 15, ಜನವರಿ 26 ಮತ್ತು ಅವರ ಹುಟ್ಟಿದ ದಿನ, ಅವರು ಇದು ಸತ್ತಿದ್ದು ತಿಥಿ ದಿನ, ಪುಣ್ಯತಿಥಿ ಈ ಥರ ಮಾಡ್ತಾರಲ್ವ. ಎಲ್ಲದಕ್ಕೂ ನಮ್ಮ ಮನೆಯಿಂದ ಅಡುಗೆ ಮಾಡಿಸ್ತಾರೆ. ಸೊ ಹಾಗಾಗಿ ಇವತ್ತೂ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಫ್ಲಾಗ್ ಅಷ್ಟೇ ಮಾಡೋಕ್ಕೆ ಹೋಗಿದ್ದರು. ನಿನ್ನೆ ಹೊಸರತಿ ಒಳಗೆ ರಾತ್ರಿ 12 ಗಂಟೆಗೆ ಫ್ಲಾಗ್ ಅಷ್ಟೇ ಮಾಡಿ ಬಂದರು. ಇವಾಗ ಇಲ್ಲಿ ಹೈಸ್ಕೂಲು ಮತ್ತು ಇದರಲ್ಲಿ ಹಾವೇರಿ ಒಳಗೆ ಫ್ಲಾಗ್ ಅಷ್ಟೇ ಮಾಡೋಕ್ಕೆ ಹೋಗೋದಕ್ಕಾಗಿ ಸ್ವೀಟು ಮತ್ತು ಇದನ್ನು ತೊಗೊಂಡೋಗಿದ್ರು. ಉಪ್ಪಿಟ್ಟು ಮನೇಲಿ ಮಾಡಿಕೊಂಡು ಆ ಹುಡುಗರೆಲ್ಲ ಹಂಚ್ಬರಕ್ಕಂತ ಹೇಳಿಬಿಟ್ಟು ಅದೇ ಉಪ್ಪಿಟ್ಟನ್ನು ನಾವು ಸಹ ತಿಂದ್ವಿ. ಇವಾಗ ಮಧ್ಯಾಹ್ನ ಊಟಕ್ಕಂತ ಹೇಳಿಬಿಟ್ಟು ಗೋಧಿ ರೊಟ್ಟಿ ಅದೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ನನ್ನ ಒಂದು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ತಪ್ಪಿದ್ದಲ್ಲಿ ನಿಮ್ಮ ಸಲಹೆ ಇಂಪಾರ್ಟೆಂಟ್ ಅಂತ ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ. ಹಾಗೆ ನೀವು ಯಾವ ಥರ ನಿಮ್ಮ ಕಡೆ ಸೆಲೆಬ್ರೇಟ್ ಮಾಡ್ತೀರಿ, ಪಂಚಮಿ ಹಬ್ಬ ಯಾವ ಥರ, ರೊಟ್ಟಿ ಹಬ್ಬ ಪಂಚಮಿ ಮತ್ತು ನಾಗರ ಪಂಚಮಿ ಯಾವ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತೀರಿ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈಗ ಅಡುಗೆ ಸ್ಟಾರ್ಟ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅಡುಗೆ ವಿಡಿಯೋ ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಕೊನೆವರೆಗೆ ನೋಡಿ. ನೋಡಿ ಸ್ನೇಹಿತರೆ, ಇವಾಗ ಪಲ್ಯಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಮೆಣಸಿನ ಪಲ್ಯಕ್ಕೆ ಏನಂತಂದರೆ 1 ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ, ಸ್ವಲ್ಪ ಬೆಲ್ಲ, ಗುರಾಳ್ ಪುಡಿ, ಅರಿಶಿನ ಪುಡಿ ಮತ್ತು
ಉಪ್ಪು ಹುಣಸೆ ಹುಳಿ ಎಲ್ಲ ತೊಗೊಂಡಿದ್ದೀನಿ. ಹಾಗೆ ಆ್ಯಸ್ ಯೂಶ್ವಲ್ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಮುಂಚೆನೇ, ಯಾಕಂದರೆ ತುಂಬಿಬಿಟ್ಟು ಆ ಪಾತ್ರೆಗೆ ಹಾಕಿ ಬೇಯಿಸಿದರೆ ಆಗುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಮೆಣ್ಸಿನ್ಕಾಯಿ ಎಲ್ಲ ತೊಳೆದು ಅದನ್ನು ಒರೆಸಿ ಏನು ಮಾಡಬೇಕು ಅಂತಂದರೆ ತುಂಬಬೇಕು. ಅದನ್ನು ಸ್ವಲ್ಪ ಮಧ್ಯೆ ಕಟ್ ಮಾಡಿಬಿಟ್ಟು ತುಂಬಿದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಬೀನ್ಸ್ ಎತ್ಕೊಂಡಿದ್ದೀನಿ. ಬೀನ್ಸ್ ಪಲ್ಯ ಮಾಡೋಕೆ ಅಂತ ಹೇಳಿಬಿಟ್ಟು ನನ್ನ ಮಗಳಿಗೆ. ಸೊ ಹಾಗೆ ನೋಡಿ, ಇವಾಗ ಮೆಣ್ಸಿನ್ಕಾಯಿ ಪಲ್ಯ ಮಾಡೋಕೆ ಬರೋಲ್ಲ ಅನ್ನೋರು ತುಂಬ ಈಸಿಯಾಗಿ ಮಾಡ್ತಕ್ಕಂಥದ್ದು, ಜಾಸ್ತಿ ಐಟಮ್ಸ್ ಏನಿಲ್ಲ. ಗುರಾಳ್ ಪುಡಿ, ಉಪ್ಪು, ಅರಿಶಿನ ಪುಡಿ, ಬೆಲ್ಲ, ಹುಣಸೆ ಹುಳಿ, ಎಣ್ಣೆ, ಜೀರಿಗೆ, ಸಾಸಿವೆ ಇದ್ದರೆ ಆಯಿತು. ನೋಡಿ ಇವಾಗೆಲ್ಲ ತುಂಬಿಟ್ಟಿದ್ದೀನಿ. 1/4 kg ಮೆಣ್ಸಿನ್ಕಾಯಿ ತೊಗೊಂಡು ಬಂದಿದ್ದೆ. ಸೊ ಹಾಗಾಗಿ ಅದನ್ನೆಲ್ಲ ತುಂಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ನೋಡಿ ಎಷ್ಟು ಸೊಗಸಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ. ಮಾಡೋಕ್ಕೆ ಬರಲ್ಲ ಅನ್ನೋರು ಇದನ್ನು ನೋಡಿ ಒಮ್ಮೆ ಪ್ರಯತ್ನ ಮಾಡಿ ನೋಡಿ, ಬರುತ್ತೆ. ತುಂಬ ಸೂಪರಾಗಿರ್ತಕ್ಕಂಥದ್ದು. ಚಪಾತಿ, ರೊಟ್ಟಿ, ಅನ್ನಕ್ಕೆ, ಬಿಸಿ ಅನ್ನಕ್ಕಂತೂ ಇದ್ರ ರಸ ಉಣ್ಣಕತ್ತಿದ್ರೆ ಎಷ್ಟು ರುಚಿಯಾಗಿರುತ್ತೆ ಅಂತ. ತುಂಬ ಅದ್ಭುತವಾದಂಥ ರುಚಿಯನ್ನು ಕೊಡುತ್ತೆ ಸ್ನೇಹಿತರೆ. ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಮನೆಯಲ್ಲಿ. ಸೂಪರ್ ರೆಸಿಪಿ, ಟೇಸ್ಟ್ ಅಂತಲೇ ಹೇಳ್ಬೋದು. ನೋಡಿ ಮೆಣ್ಸಿನ್ಕಾಯಿ ಪಲ್ಯ ರೆಡಿ ಆಯಿತು. ಅದರ ರೆಸಿಪಿ ಹೇಳಿದ್ದೀನಿ ಹೇಗೆ ಅಂತ ಹೇಳಿಬಿಟ್ಟು. ಇವಾಗ ಬೀನ್ಸ್ ಪಲ್ಯ ಮಾಡ್ಕೊಳೋದು. ಬೀನ್ಸ್ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಪಲ್ಯ ಅಂತ. ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಮೆಣ್ಸಿನ್ಕಾಯಿ ಪಲ್ಯ ಮಾಡೋದು. ಮಾಡೋಕ್ಕೆ ಬರಲ್ಲ ಅನ್ನೋರು ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ಯಾವ ಥರ ಅಂತ ಹೇಳಿಬಿಟ್ಟು ಫುಲ್ಲು ಡೀಟೇಲಾಗಿ ತೋರಿಸ್ತೀನಿ. ಒಂದು ಈರುಳ್ಳಿ, ಮತ್ತು ಏನಂದರೆ ಉಪ್ಪು, ಬೆಲ್ಲ, ಗುರಾಳ್ ಪುಡಿ, ಅರಿಶಿನ ಪುಡಿ, ಎಣ್ಣೆ, ಕರಿಬೇವು, ಜೀರಿಗೆ, ಸಾಸಿವೆ ಇದ್ದರೆ ಸಾಕು, ಅಷ್ಟೇ. ಅದರಲ್ಲಿ ನೀಟಾಗಿ ಹೊಟ್ಟೆ ಎಲ್ಲ ಹೊಡೆದ್ಬಿಟ್ಟು ತುಂಬಬೇಕು. ತುಂಬ ಚೆನ್ನಾಗಿರುತ್ತೆ ಮೆಣ್ಸಿನ್ಕಾಯಿ ಪಲ್ಯ. ಈಸಿಯಾಗಿ ಮಾಡ್ತಕ್ಕಂಥದ್ದು. ರುಬ್ಬಗು ಅನ್ನೋಂಗಿಲ್ಲ, ತುಂಬಬೇಕು ಅನ್ನೋಂಗಿಲ್ಲ ಇದನ್ನು. ಮತ್ತು ಕೊಬ್ಬರಿ ಬೇಕು ಅನ್ಬೇಕು, ಅದು ಕೊಬ್ಬರಿ ಬೇಕೇ ಬೇಕು ಅಂತ ಏನಿಲ್ಲ, ಹಾಗೆಯೇ ಈಸಿಯಾಗಿ ಮಾಡ್ಬೋದು. ಹುಣಸೆ ಹುಳಿ ನೀಟಾಗಿ ಅದು ಹುಳಿ ಹುಳಿ ಇದ್ದರೆ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಸೊ ನಾನು ಎಲ್ಲ ಇದಕ್ಕೂ ಸಾಂಬಾರಿಗೆ ಆಗಲಿ ಇದಕ್ಕಾಗಲಿ ನಾನು ಬೆಲ್ಲ ಹಾಕಿರ್ತೀನಿ. ಹಾಗೆಯೇ ಹೆಸರು ಕಾಳು ಸಹ ಇದು, ಹೆಸರು ಬೇಳೆ ಸಹ ಬೆಂದಿದೆ ಪಾಯಸ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಇದಕ್ಕೆ ಬೆಲ್ಲ ಕೂಡಿಸಿ ಕುದಿಸಿದ್ರೆ ಹೆಸರುಬೇಳೆ ಪಾಯಸ ಆಯಿತು. ಹಾಗೆ ಇವಾಗ ನೋಡಿ, ಇದು ಬೀನ್ಸ್ ನನ್ನ ಮಗಳು ಮೆಣ್ಸಿನ್ಕಾಯಿ ಪಲ್ಯ ತಿನ್ನಲ್ಲ. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಬೀನ್ಸ್ ತೊಗೊಂಡು ಬೀನ್ಸ್ ಪಲ್ಯ ಅದನ್ನು ಕಟ್ ಮಾಡಿಬಿಟ್ಟು ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ಯಾಕಂದರೆ ಸಣ್ಣವಳಲ್ವ, ಅವಳಿಗೆ ಅಷ್ಟು ಇದು ಅನಿಸಲ್ಲ. ಸೊ ಹಾಗಾಗಿ ಬೀನ್ಸ್ ಪಲ್ಯನೂ ಇದು ಗೋಧಿ ರೊಟ್ಟಿಗೆ ಟೇಸ್ಟ್ ಇರುತ್ತೆ. ಸ್ವಲ್ಪ ಬೀನ್ಸ್ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆ ಹಾಕ್ಕೊಂಡು ಇದನ್ನು ಬೆಲ್ಲ ಕುಡಿಸಿ ಪಾಯಸ ಮಾಡ್ಕೊಳ್ತೀನಿ. ಆನಂತರ ಗೋಧಿ ರೊಟ್ಟಿಗೆ ಹಿಟ್ಟನ್ನು ಬೇಯಿಸ್ಕೊಂಡ್ರೆ ಮುಗೀತು. ಇವತ್ತಿಂದ ಹಬ್ಬ. ದೇವರಿಗೆ ನೈವೇದ್ಯ ಮಾಡಿದರೆ. ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಇದೆ ಅಲ್ವಾ, ಫ್ಲಾಗಸ್ಟ್ ಡೇ ಇದೆ, March 1 ಇದೆ. ಮಮ್ಮಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. 12 ಗಂಟೆ 1 ಗಂಟೆ ಆಗುತ್ತೆ ಇಲ್ಲಿ ಬರೋದವಳು. ಸೊ ನೋಡಿ, ಇದು ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಸೌತೆಕಾಯಿ ಮತ್ತು ಕ್ಯಾರೆಟ್. ನಾವಿವತ್ತು ಏನು ಹಬ್ಬದ ದಿವಸ ಮಾಡಿರ್ತೀವಿ ಅಲ್ವಾ, ಹೊಸ ಅಡುಗೆ ಎಲ್ಲದನ್ನು ನೈವೇದ್ಯ ಮಾಡ್ತಕ್ಕಂಥದ್ದು ಸ್ನೇಹಿತರೆ. ಏನಿಲ್ಲ, ದೇವ್ರೇನು ತಿಂತಾನ, ನಾವೇ ಮಾಡೋದು. ಸೊ ನಾವೇ ಮಾಡ್ಕೊಂಡು ನಾವೇ ತಿನ್ನೋದು. ಏನು ಮಾಡಿರ್ತೀವೋ ಸೊ ಅದನ್ನು ಒಂದು ಸ್ವಲ್ಪ ನೈವೇದ್ಯ ಮಾಡಿಬಿಟ್ರೆ ಮುಗೀತು. ಅದು ಆ್ಯಕ್ಚುಲಿ ಸಾರಿ ಸ್ನೇಹಿತರೆ, ಆ್ಯಕ್ಚುಲಿ ಇವತ್ತು ಗೋಧಿ ರೊಟ್ಟಿನೇ ಮಾಡಬೇಕು ಈ ಕಡೆ ಪದ್ಧತಿ. ಸೊ ಹಾಗಾಗಿ ಗೋಧಿ ರೊಟ್ಟಿ ಮತ್ತು ಹೆಸರುಬೇಳೆ ಪಾಯಸ ಅದು ಮಾಮೂಲಾಗಿ ಅವ್ರ ರಿಚುವಲ್ಸ್ ಏನಿದೆ ಅದನ್ನು ಮಾಡ್ತಕ್ಕಂಥದ್ದು ಪದ್ಧತಿಗಳು. ಸೊ ಅದಕ್ಕಾಗಿ ಇದನ್ನು ಮಾಡಿದ್ದೀನಿ. ಇಷ್ಟು ಮಾಡಿಬಿಟ್ಟು ನೈವೇದ್ಯ ಮಾಡಿದರೆ ಆಯಿತು ಸ್ನೇಹಿತರೆ. ನನ್ನ ಮಗಳು ಬರೋಷ್ಟೊತ್ತಿಗೆ ಅಡುಗೆನೂ ಆಗುತ್ತೆ. ಅದು ಫೈನಲ್ ಆಗೋ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಅದು ಅಕ್ಕಿ ಹಿಟ್ಟನ್ನು ನೀಟಾಗಿ ಬೇಯಿಸ್ಕೋಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಮೆತ್ತಗೆ ಮಾಡಿಕೊಂಡು ಇವಾಗ ಹಿಟ್ಟನ್ನ ಇಟ್ಟಿದ್ದೀನಲ್ವ, ಅದರಲ್ಲಿ ಹೋಳಿಗೆ ತುಂಬ್ತೀವಲ್ವ, ಹೋಳಿಗೆ ಹುಣ್ಣ ಆ ಥರ ತುಂಬಿಬಿಟ್ಟು ಬೇಯಿಸ್ತಕ್ಕಂಥದ್ದು ಅಷ್ಟೇ, ಮತ್ತೊಂದು ಏನಿಲ್ಲ. ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಇವಾಗ ಇದನ್ನು ಪಾಯಸ ಮಾಡಿಕೊಂಡು ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ. ಇದನ್ನು ಒಗ್ಗರಣೆ ಹಾಕ್ಕೊಂಡು ಪಲ್ಯ ಮಾಡಿಟ್ಕೊಂಡ್ರೆ ಮುಗೀತು. ಮೆಣ್ಸಿನ್ಕಾಯಿ ಪಲ್ಯ ಆಲ್ರೆಡಿ ಆಗಿದೆ. ಸೊ ಇದೆಲ್ಲ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟು ಇದನ್ನು ಅಕ್ಕಿ ಹಿಟ್ಟು ಮತ್ತು ಬೇಯಿಸ್ಕೊಂಡು ಯಾವ ಥರ ಹೋಳಿಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಕೊನೆವರೆಗೆ ನೋಡಿ, ಕಂಟಿನ್ಯೂ ಯಾವ ಥರ ಮಾಡ್ತೀನಿ ಅಂತ ಹೇಳಿಬಿಟ್ಟು. ನಮ್ಮ ಪಂಚಮಿ ಹಬ್ಬ, ರೊಟ್ಟಿ ಪಂಚಮಿ ಹಬ್ಬ ಯಾವ ಥರ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ನಿಮಗೂ ಗೊತ್ತಾಗುತ್ತೆ. ನಮ್ಮ UK ಪಂಚಮಿ ಹಬ್ಬ ನೋಡಿ. ಇವಾಗ ಹೆಸರುಬೇಳೆ ಎಲ್ಲ
ಬೆಲ್ಲ ಮತ್ತು ಶುಂಠಿ ಪೌಡ್ರ್ ಹಾಕಿಬಿಟ್ಟು ರೆಡಿ ಮಾಡಿ ಇಡ್ತಾ ಇದ್ದೀನಿ. ಇವಾಗ ಆಗ್ತಾಯಿದೆ. ಬೆಲ್ಲ ಒಂದು ಕರಗಿದ್ರೆ ಆಯಿತು. ಹೆಸರುಬೇಳೆ ಪಾಯಸ ರೆಡಿ ಆಯಿತು ಅಂತ. ಆ್ಯಕ್ಚುಲಿ ಪಂಚಮಿ ಹಬ್ಬದ ದಿವಸ ಬೆಲ್ಲ ಬ್ಯಾಳಿ ಅಂತ ಕರೀತಾರೆ. ಬೀನ್ಸ್ ಪಲ್ಯ ರೆಡಿ ಆಯಿತು. ಹಾಗೆ ಹಿಟ್ಟು ಕೂಡ ನೆಂದಿದೆ. ಇವಾಗ ಅಕ್ಕಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಮುದ್ದೆ ಮಾಡಿಕೊಂಡು ರೊಟ್ಟಿ ಮಾಡಲಿಕ್ಕೆ ರೆಡಿ ಮಾಡ್ತಕ್ಕಂಥದ್ದು ಸ್ನೇಹಿತರೆ. ಇದೊಂದು ಕುದ್ಬಿಟ್ರೆ ಆಯಿತು. ಸೊ ನೋಡಿ, ಇವಾಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ದೊಡ್ಡ ಗ್ಲಾಸಲ್ಲಿ. ಸೊ ಒಂದು ಬೌಲಷ್ಟು ಹಿಟ್ಟು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾವು 3 ಮಂದಿ ಇದ್ದೀವಿ. ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ತೊಗೊಂಡು ಮಾಡಬೇಕು. ನೋಡಿ, ಒಂದು ಅರ್ಧ ಕಪ್ಪಿಗೆ 1 ಬೌಲಷ್ಟು ಹಿಟ್ಟು ಹಾಕಿದ್ದೀನಿ. ಯಾಕಂದರೆ ಅಕ್ಕಿ ಹಿಟ್ಟು ತುಂಬ ಬಿಗಿ ಬರುತ್ತೆ, ತುಂಬ ರಫ್ ಅನಿಸುತ್ತೆ. ಸೊ ಹಾಗಾಗಿ ಕಡಿಮೆ ಹಿಟ್ಟನ್ನು ಹಾಕ್ಕೊಂಡು ನೀರು ಜಾಸ್ತಿ ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಂಡು ಸ್ಮೂತಾಗಿ ಬರೋ ಥರ ಮಾಡ್ಕೋಬೇಕು. ನಾದ್ಕೋಬೇಕು ಚೆನ್ನಾಗಿ. 1 ಗಂಟೆ ಇರಬಾರ್ದು, ಅದರಲ್ಲಿ ಹಿಟ್ಟು ಬರಬಾರ್ದು. ಚೆನ್ನಾಗಿ ನಾದ್ಕೊಂಡೆ ಅಂದರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟು ಬೆಂದಿದೆ ಅಲ್ವಾ, ತಣ್ಣಗಾಗಲಿ ಅದು ಬಿಸಿ ಅಂತ ಹೇಳಿಬಿಟ್ಟು ಸ್ವಲ್ಪ ಅಗಲ ಮಾಡಿ ಹಾಕಿದ್ದೀನಿ. ನೋಡಿ, ಅದೇ ಸಾಕ್ಷಿ ದಬ್ರಿ ನೋಡಲಿಕ್ಕೆ ಅಂತ ಹೇಳಿಬಿಟ್ಟು ಹಿಟ್ಟು ಹಿಡ್ದಿಲ್ಲ, ಬೆಂದಿದೆ ಅಂತ ಅರ್ಥ. ಸೊ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು, ಫುಲ್ಲು ಸ್ಮೂತಾಗಿದೆ. ನಾದ್ಕೋಬೇಕು ಚೆನ್ನಾಗಿ ಗಂಟಿಲ್ದ ಥರ. ಸೊ ಅದಕ್ಕಾಗಿ ಸ್ವಲ್ಪ ಹಿಟ್ಟನ್ನು ಕಡಿಮೆ ಹಾಕ್ಕೊಂಡು ನೀರು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಕೈ ಸುಡುತ್ತೆ ಅನ್ನೋದಾದರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕೈ ಎತ್ಕೊಂಡು ಹಿಟ್ಟನ್ನು ನೀಟಾಗಿ ಮಿಜ್ಜಿದ್ರೆ ಆಯಿತು. ನೋಡಿ, ಇವಾಗ ಆಲ್ರೆಡಿ ಎಲ್ಲ ಆಗಿತ್ತು. ಇದು ರೊಟ್ಟಿ ಒಂದು ಆಗೋದು ಬಾಕಿ ಇತ್ತು. ರೊಟ್ಟಿನೂ ಆಯಿತು, ಎಲ್ಲ ನೈವೇದ್ಯಕ್ಕೆ ರೆಡಿ ಆಯಿತು. ಹೆಸರುಬೇಳೆ ಪಾಯಸ, ಬೀನ್ಸ್ ಪಲ್ಯ, ಮೆಣ್ಸಿಕಾಯಿ ಪಲ್ಯ, ಕ್ಯಾರೆಟು, ಸೌತೆಕಾಯಿ, ರೊಟ್ಟಿ ಎಲ್ಲ ರೆಡಿ ಮಾಡಿ ಇವಾಗ ನನ್ನ ಮಗಳ ಕೈಯಲ್ಲಿ ನೈವೇದ್ಯ ಮಾಡು ಅಂತ ಹೇಳಿ ರೆಡಿ ಮಾಡಿಕೊಟ್ಟೆ ತಾಟನ್ನು. ಸೊ ಸ್ನೇಹಿತರೆ ನೋಡಿ, ನಿನ್ನೆ ದಿವಸ ಇದು ವಿಡಿಯೋ, ನಿನ್ನೆ ಏನೋ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅದನ್ನು ಇವತ್ತು ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನಮ್ಮ ಮಮ್ಮಿಯವರು ಬಂದಿದ್ದರು ಉಂಡೆ ಕಟ್ಟಲಿಕ್ಕೆ ಅಂತ ಹೇಳಿಬಿಟ್ಟು. ಪುಟಾಣಿ, ಶೇಂಗಾ, ಎಳ್ಳು, ದಾಣಿ ಮತ್ತು ಗುಳಿಗೆ ಉಂಡೆ ಎಲ್ಲ ಕಟ್ಟೋಣ ಅಂತ ಹೇಳಿಬಿಟ್ಟು ಹಿಂದಿನ ದಿವಸ ರಾತ್ರಿ ಎಲ್ಲ ಮಿಕ್ಸಿ ಮಾಡಿಟ್ಟಿದ್ದೆ. ಅವರು ಬಂದು ಜಸ್ಟ್ ಆಣ ಹಿಡಿದು ಕಟ್ಟಲಿಕ್ಕೆ ಹೆಲ್ಪ್ ಮಾಡೋಕೆ, ಸೊ ಅದಕ್ಕಾಗಿ ಬಂದಿದ್ದವರು. ನೋಡಿ, ಇವಾಗ ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದೆಲ್ಲ ರೆಸಿಪಿ ತೋರಿಸ್ಲಿಕ್ಕೆ ಆಗಲೇ ಇಲ್ಲ ನನಗೆ. ನಿನ್ನೆ ಪೇಷನ್ಸ್ ಸಹ ಇರಲಿಲ್ಲ. ಕೊಬ್ಬರಿ ಮತ್ತು ಶುಂಠಿ ಪೌಡ್ರ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ನೇಹಿತರೆ. ತುಂಬ ಈಸಿಯಾಗಿ ಮಾಡ್ತಕ್ಕಂಥದ್ದು. ಬಟ್ ಅದು ಏನು ಗೊತ್ತಾ, ಪೇಷನ್ಸು ಜಾಸ್ತಿ ಬೇಕು. ಹಾಗಾಗಿ ನೋಡಿ, ಮೊನ್ನೆ ದಿವಸ ಏನಾಯಿತು ಅಂದರೆ ಹಾವೇರಿ ಹೋಗಿದ್ದೆ. ಕುಂಬಾರರ ಮನೆ ನಾನು ನೋಡೇ ಇರಲಿಲ್ಲ, ಮಡಿಕೆ ಮಾಡ್ತಕ್ಕಂಥದ್ದು. ಇನ್ನು ನಾಗಪ್ಪನ ಎಷ್ಟು ಚೆನ್ನಾಗಿ ರೆಡಿ ಮಾಡಿಟ್ಟಿದ್ದಾರೆ ಹಾಲೆಲ್ಲ ಹಾಕಲಿಕ್ಕೆ ಅಂತ ಹೇಳ್ಬಿಟ್ಟು. ಈ ಥರ ಮಣ್ಣಿನ ನಾಗಪ್ಪನ ತಗೊಂಡು ಹೋಗ್ತಾರೆ, ಮಾರ್ಕೆಟಲ್ಲಿ ಸಿಗ್ತವೆ ನೋಡಿ. ಆವಾಗ ಮಣ್ಣು ತೊಗೊಂಬಂದು ಮನೆಯಲ್ಲೇ ಮಾಡೋರು, ಇವಾಗೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಾನು ಉಪ್ಪಿನ ದೀಪ ಹಚ್ಚಲಿಕ್ಕೆ ಅಂತ ಹೇಳಿಬಿಟ್ಟು ದೀಪ ತರಕ್ಕೆ ಹೋಗಿದ್ದೆ ಮಣ್ಣಿಂದು. ಸೊ ಅಲ್ಲಿ ಇದೇ ನನ್ನ ಜೀವನದಲ್ಲಿ ಫಸ್ಟ್ ಈ ಥರ ಕುಂಬಾರ ಮನೆ ನೋಡಿದ್ದು. ಈ ಥರ ಎಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಇದೆಲ್ಲ ಸೇಲ್ ಆಗುತ್ತಾ ಅಂತ ಆಂಟಿ ಕೇಳಿದೆ. ನಮ್ಮ ಆಗುತ್ತೆ ಅಂತ ಹೇಳ್ತಾಯಿದ್ರು ಅವರು. ನಾನಿತ್ತು ನೋಡಿ ತುಂಬ ಖುಷಿ ಆಯಿತು. ಇನ್ನು ಅದ್ರ ಜೀವಂತ ಇದೆ ಅಂತ ಹೇಳಿಬಿಟ್ಟು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೊಂದು ವಿಡಿಯೋದಾಗೆ ಸಿಗ್ತೀನಿ.